ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ಆಚರಿಸುವಂಥ ಎಷ್ಟೋ ವಿಡಿಯೋಗಳನ್ನ ನಾನು ಆಗಲೇ ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಧನುರ್ಮಾಸದಲ್ಲಿ ನಾವು ಯಾವ ರೀತಿ ಭಗವಂತನಿಗೆ ಪೂಜೆಯನ್ನು ಮಾಡಬೇಕು, ಧನುರ್ಮಾಸವನ್ನು ಯಾಕೆ ಆಚರಣೆ ಮಾಡಬೇಕು, ಧನುರ್ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಎಲ್ಲವನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಈ ಧನುರ್ಮಾಸ ಇನ್ನು ಕೆಲವೇ ದಿನಗಳು ಅಂದರೆ ಈ ತಿಂಗಳು ಅಂದರೆ ಜನವರಿ 14ನೇ ತಾರೀಕಿನವರೆಗೂ ಮಾತ್ರನೇ ಇರುತ್ತೆ. ಇನ್ನೊಂದು 10 ದಿವಸ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಇನ್ನು ಯಾರೆಲ್ಲ ಈ ಧನುರ್ಮಾಸವನ್ನು ಆಚರಣೆ ಮಾಡಿಲ್ಲ, ಕೇವಲ 3 ದಿವಸ, 5 ದಿವಸ, 9 ದಿವಸ, 11 ದಿವಸ ಈ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ಆಚರಣೆ ಮಾಡಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಈ ಧನುರ್ಮಾಸದಲ್ಲಿ ಅತಿ ಮುಖ್ಯವಾಗಿ ನಾವು ಮಾಡಬೇಕಾದಂಥ ಕೆಲಸಗಳ ಬಗ್ಗೆ, ಅಂದರೆ ಅತಿ ಮುಖ್ಯವಾಗಿ ನಾವು 3 ಕೆಲಸಗಳನ್ನಂತೂ ಮಾಡಲೇಬೇಕಾಗುತ್ತೆ. ಏನಂತಂದರೆ, ಈ ಧನುರ್ಮಾಸದಲ್ಲಿ ಭಗವಂತನಿಗೆ ಇದು ಅಂದರೆ ದೇವತೆಗಳಿಗೆ ಇದು ಒಂದು ಪುಣ್ಯಕಾಲ ಅಂತ ಹೇಳ್ತಾರೆ. ಅಂದರೆ ಈಗ ದಕ್ಷಿಣಾಯಣ ಅಂದರೆ ದೇವರು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವಂಥ ಸಮಯ ಅಂತ ಹೇಳ್ತೀವಿ. ಹಾಗಾಗಿ ಈ ಒಂದು ಸಮಯದಲ್ಲಿ ಇನ್ನೇನು ಉತ್ತರಾಯಣ ಪ್ರಾರಂಭ ಆಗುತ್ತೆ, ಆ ಸಮಯ ದೇವರಿಗೆ ನಿದ್ರೆಯಿಂದ ಎಚ್ಚರವಾಗುವ ಸಮಯ. ಈ ಒಂದು ಸಮಯ ದೇವರುಗಳಿಗೆ ಬ್ರಾಹ್ಮಿ ಮುಹೂರ್ತ. ಹಾಗಾಗಿ ಈ ಒಂದು ಸಮಯದಲ್ಲಿ ಎಲ್ಲರೂ ಸಹ ಬೆಳಗ್ಗೆ ಬೇಗ ಎದ್ದು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಮನೆಯಲ್ಲಿ ಪೂಜೆಯನ್ನು ಮಾಡೋದು ತುಂಬ ಒಳ್ಳೆಯದು. ಮತ್ತು ಅಷ್ಟೇ ಅಲ್ಲದೆ ರಾತ್ರಿಯೂ ಸಹ ಬೆಳಗ್ಗೆ ಬೇಗ ಹೇಳ್ಬೇಕಂದ್ರೆ ನಾವು ರಾತ್ರಿ ಬೇಗ ಮಲಗಬೇಕು. ಹಾಗಾಗಿ ಈ ಸಮಯದಲ್ಲಿ ರಾತ್ರಿ ಬೇಗ ಮಲಗಿ ಬೇಗ ಹೇಳೋ ರೂಢಿನ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಎರಡನೇ ವಿಷಯ ಏನಂತಂದರೆ, ಪ್ರತಿದಿನವೂ ಸಹ ಮನೆ ದೇವರ ಕುಲದೇವರ ಪೂಜೆಯನ್ನು ಈ ಸಂದರ್ಭದಲ್ಲಿ ಮಾಡಲೇಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿರ್ತೀವಿ ಅಂದಮೇಲೆ ಮನೆ ದೇವರು ಕುಲದೇವರ ಪೂಜೆಯನ್ನು ಮಾಡಬೇಕು. ತಪ್ಪದೆ ಅರಳಿ ಮರವನ್ನು ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಮೂರನೇ ಕೆಲಸ ಬಂದು, ಧನುರ್ಮಾಸದಲ್ಲಿ ನಮ್ಮ ಎಂಥದ್ದೇ ದೋಷ ಇದ್ದರೂ ನಿವಾರಣೆ ಆಗಬೇಕಂತಂದರೆ ಎಳ್ಳು ಬತ್ತಿಯನ್ನು ದೇವರಿಗೆ ಹೋಗಿ ಅಂದರೆ ದೇವಸ್ಥಾನಗಳಿಗೆ ಹೋದಾಗ ನಾವು ಎಳ್ಳು ಬತ್ತಿ ದೀಪವನ್ನು ಹಚ್ಚೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಳ್ಳು ಬತ್ತಿಯ ದೀಪವನ್ನು ಹಚ್ಚೋದರ ಮಹತ್ವವೇನು, ಎಷ್ಟು ದಿನ ಹಚ್ಚಬೇಕು, ಯಾವ ರೀತಿ ಹಚ್ಚಬೇಕು, ಈ ಎಳ್ಳು ಬತ್ತಿ ಹಚ್ಚೋದ್ರಿಂದ ನಮಗೆ ಯಾವೆಲ್ಲ ಅನುಕೂಲಗಳಾಗುತ್ತೆ, ಇದನ್ನು ಹಚ್ಚಬೇಕಾದಾಗ ನಾವು ಪಾಲಿಸಬೇಕಾದಂಥ ನಿಯಮಗಳೇನೇನು, ಯಾವ ಸಮಯದಲ್ಲಿ ಹಚ್ಚಬೇಕು, ಯಾವ ದೇವರಿಗೆ ಹಚ್ಚಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಇದರ ಇನ್ನೊಂದು ಉಪಯೋಗ ಏನಂತಂದರೆ, ಎಂಥದ್ದೇ ದೋಷ ಇದ್ದರೂ ಅಂತ ನಾನು ಹೇಳಿದ್ದೀನಿ, ಯಾವುದೇ ಇದೇ ದೋಷ ಅದೇ ದೋಷ ಅಂತಿಲ್ಲ. ಈ ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ಎಲ್ಲ ರೀತಿಯ ದೋಷಗಳು ಸಹ ಪರಿಹಾರ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇನ್ನು ಎಳ್ಳು ಬತ್ತಿಯನ್ನು ಯಾಕೆ ಹಚ್ಚಬೇಕಂತಂದರೆ, ಶನಿ ಕಾಟ ಅಥವಾ ಸಾಡೆ ಸಾತಿ, ಶನಿ ವಕ್ರದೃಷ್ಟಿ, ಅಷ್ಟಮ ಶನಿ ಇದು ಯಾವುದಾದ್ರೂ ನಮ್ಮ ಜಾತಕದಲ್ಲಿ ಇದ್ದರೆ ಆಗ ನಾವು ಈ ಎಳ್ಳು ಬತ್ತಿಯನ್ನು ಹಚ್ಚಬೇಕು. ಅಷ್ಟೇ ಅಲ್ಲದೆ ಈ ಒಂದು ಧನುರ್ಮಾಸದಲ್ಲಿ ಎಳ್ಳೆಣ್ಣೆಯಿಂದ ಶನಿದೇವನಿಗೆ ಅಭಿಷೇಕ ಮಾಡಿಸಿದರೆ ತುಂಬ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತದೆ. ಸಾಡೆ ಸಾತಿ ಪ್ರಭಾವ ಕಡಿಮೆ ಆಗುತ್ತದೆ. ಅಷ್ಟೇ ಅಲ್ಲದೆ ಈ ಧನುರ್ಮಾಸದಲ್ಲಿ ಎಳ್ಳನ್ನು ದಾನ ಮಾಡೋದ್ರಿಂದ ನಮಗೆ ಶನಿ ಕಾಟ ಅನ್ನೋದು ಕಡಿಮೆ ಆಗುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಎಳ್ಳು ಬತ್ತಿಯನ್ನು ನಾವು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು, ಅದಕ್ಕಿಂತ ಮುಂಚೆ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ನಾವು ಎಳ್ಳು ಬತ್ತಿನ ಹಚ್ಚಬೇಕಂತ ಸಂಕಲ್ಪವನ್ನು ಮಾಡಿಕೊಂಡ್ರೆ 5 ದಿನ, 9 ದಿನ ಅಥವಾ 11 ದಿನ ಹಚ್ಚಬೇಕಾಗುತ್ತೆ ಸ್ನೇಹಿತರೆ. ಈ ಸಂಕಲ್ಪವನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಮತ್ತು ಈ ಎಳ್ಳು ಬತ್ತಿಯನ್ನು ಹಚ್ಚಬೇಕಾದಾಗ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬಾರ್ದು. ಮತ್ತು ಈ ಎಳ್ಳನ್ನು ತರಬೇಕಾದಾಗ ಅವತ್ತು ನಾವು ಮೊದಲಿಗೆ ಮನೆಯನ್ನೆಲ್ಲ ಶುದ್ಧ ಮಾಡಿಕೊಂಡು ಎಳ್ಳನ್ನು ತರಬೇಕು. ಯಾವುದೇ ಕಾರಣಕ್ಕೂ ಶನಿವಾರ ಎಳ್ಳನ್ನು ತರಬಾರ್ದು ಸ್ನೇಹಿತರೆ. ಈ ಒಂದು ವಿಷಯವನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಮತ್ತು ಅಷ್ಟೇ ಅಲ್ಲದೆ ಈ ಎಳ್ಳನ್ನು ತಂದಿಂದ ಆ ಎಳ್ಳನ್ನು ಕ್ಲೀನ್ ಮಾಡಿಕೊಂಡು, ಅದರಲ್ಲಿ ಕಲ್ಲು ಮಣ್ಣು ಯಾವುದೂ ಇರಬಾರ್ದು ಸ್ನೇಹಿತರೆ. ಅದನ್ನು ಕ್ಲೀನ್ ಮಾಡಿಕೊಂಡು ಆ ಎಳ್ಳನ್ನು ತರಬೇಕಾದಾಗ ಎಳ್ಳು ಬತ್ತಿಗೆ ಹಚ್ಚಾಕಂತಂದೆ ಗಂದಿಗೆ ಅಂಗಡಿಯಲ್ಲಿ ಕರೆ ಬಟ್ಟೆ ಸಿಗುತ್ತೆ. ಅದು ಕಾಟನ್ ಬಟ್ಟೆ ಇರುತ್ತೆ, ಹೋಲ್ ಸ್ವಲ್ಪ ತುಂಬಾ ಹೋಲ್ ಇರುತ್ತೆ, ಸ್ವಲ್ಪ ಹಿಡಿಯೋಕ್ಕೆ ಸ್ಮೂತಾಗಿರುತ್ತೆ, ರಫ್ ಸ್ಮೂತ್ ಆ ಟೈಪ್ ಇರುತ್ತೆ. ನೀವು ಎಳ್ಳು ಬತ್ತಿ ಹಚ್ಚೋದಕ್ಕೆ ಬಟ್ಟೆ ಕೊಡಿ ಅಂದರೆ ಖಂಡಿತ ಅವ್ರು ಕೊಡ್ತಾರೆ ಅಂಗಡಿಯವರು. ಆ ರೀತಿ ಬಟ್ಟೆಯನ್ನು ತೊಗೊಂಡು ಬಂದು
ಸಣ್ಣ ಸಣ್ಣದಾಗಿ ಚೌಕಾಕಾರವಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ನೀವು ಎಷ್ಟು ದಿವಸ ಹಚ್ಚುತ್ತೀರಾ, 1 ದಿವಸ ಹಚ್ಚುತ್ತೀರಾ ಅಥವಾ 5 ದಿವಸ ಹಚ್ತೀರಾ, 9 ದಿವಸ ಹಚ್ತೀರಾ, ಎಷ್ಟು ದಿವಸ ಹಚ್ತೀರಾ ಅನ್ನೋದು ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿದಿನ 5 ದೀಪವನ್ನು ಹಚ್ಚಬೋದು, ಇಲ್ಲ 9 ದೀಪವನ್ನು ಹಚ್ಬೋದು, ಇಲ್ಲ 1 ಹಚ್ಬೋದು. ಯಾವುದೇ ಕಾರಣಕ್ಕೆ 3 ದೀಪವನ್ನು ಹಚ್ಚಬಾರ್ದು ಸ್ನೇಹಿತರೆ. ಹಾಗೆ ಎಳ್ಳೆಣ್ಣೆಯನ್ನು ತೊಗೊಂಡು ಬರಬೇಕು. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಬಟ್ಟೆಯನ್ನು ಕಟ್ ಮಾಡಿಟ್ಕೊಂಡು ನೀವೀಗ 5 ದಿವಸ ಹಚ್ಚುತ್ತೀನಿ ಅಂತಂದರೆ, ಪ್ರತಿದಿನ 5 ಹಚ್ಚುತ್ತೀರಿ ಅಂತಂದರೆ 25 ಮಾಡ್ಕೊಳ್ಬೇಕಾಗುತ್ತೆ. ಅಥವಾ 9 ದಿವಸ ಹಚ್ಚುತ್ತೀವಿ, ಒಂದೊಂದು ಹಚ್ಚುತ್ತೀವಿ ಅಂದರೆ 9 ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನೀವು ಯಾವ ರೀತಿ ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರ ಅಷ್ಟು ಬಟ್ಟೆಯನ್ನು ಚೌಕಾಕಾರವಾಗಿ ಕಟ್ ಮಾಡಿಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಳ್ಳನ್ನು ಹಾಕಿ ಅದನ್ನು ಹೂ ಕಟ್ತೀವಲ್ಲ ಅದೇ ರೀತಿಯಾಗಿ ಕರೆ ದಾರದಲ್ಲಿನೇ ಕಟ್ಟಿಬಿಟ್ಟು ನಾವು ಎಳ್ಳೆಣ್ಣೆಯನ್ನು ಹಾಕಿ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ ಈ ಹೂವು ರೀತಿ ಕಟ್ಕೊಂಡಿರ್ತೀವಲ್ಲ ಎಳ್ಳು ಬತ್ತಿಗಳನ್ನ ಅವನ್ನ ಹಾಕಿ ಚೆನ್ನಾಗಿ ನೆನೆಸಿ ಇಟ್ಕೊಳ್ಬೇಕು. ಇಟ್ಕೊಂಡು ಬೆಳಗ್ಗೆ ಮನೆ ದೇವ್ರ ಪೂಜೆ, ಕುಲದೇವ್ರ ಪೂಜೆ ಎಲ್ಲವನ್ನು ಮಾಡಿಕೊಂಡು ಅರಳಿ ಮರಕ್ಕೆ ಹೋಗಿ ನಾವು ಪೂಜೆಯನ್ನು ಮಾಡ್ತೀವಲ್ಲ ಧನುರ್ಮಾಸದಲ್ಲಿ, ಆ ಸಮಯದಲ್ಲಿ ಈ ಎಳ್ಳು ಬತ್ತಿಗಳನ್ನ ತೊಗೊಂಡೋಗಿ ಅರಳಿ ಮರದ ಹತ್ರನೂ ಹಚ್ಚಬಹುದು. ಇಲ್ಲ ಅಂದರೆ ನಾವು ಆಂಜನೇಯನ ಗುಡಿಗೆ ಹೋಗಿ ಶನಿವಾರ ದಿವಸ ಮಂಗಳವಾರ ದಿವಸನೂ ಈ ಒಂದು ಎಳ್ಳು ಬತ್ತಿಗಳನ್ನ ಹಚ್ಬೋದು. ಇಲ್ಲ ನಮಗೆ ನಮ್ಮ ಮನೆ ಹತ್ರ ಶನಿದೇವರ ದೇವಸ್ಥಾನ ಇದೆ ಅಂದರೆ ಅಲ್ಲಿ ಹೋಗಿ ನಾವು ಬೆಳಗ್ಗೆನೇ ಹಚ್ಚಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಕೆಲಸವನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಶನಿ ದೋಷಗಳ ಕಾಟ ಇದ್ದರೆ ಅದರಿಂದ ಮುಕ್ತಿ ಸಿಗುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಧನುರ್ಮಾಸದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆ ದೇವರ ಪೂಜೆ, ಕುಲದೇವರ ಪೂಜೆಯನ್ನು ಮಾಡಿಕೊಂಡು ನೈವೇದ್ಯವನ್ನು ಮಾಡಿ ಅರಳಿ ಮರಕ್ಕೆ ಹೋಗಿ ಪೂಜೆಯನ್ನು ಮಾಡಿ ಬರಬೇಕಾದಾಗ ಅರಳಿ ಮರದ ಬುಡಕ್ಕೆ ಸ್ವಲ್ಪ ಎಳ್ಳು ಮತ್ತು ಎಳ್ಳೆಣ್ಣೆಯನ್ನು ಸಹ ಹಾಕ್ತಾರೆ. ಯಾಕಂತಂದರೆ ನಮ್ಮ ಜಾತಕದಲ್ಲಿರುವ ಎಲ್ಲ ರೀತಿಯಾದಂಥ ದೋಷಗಳು ಪರಿಹಾರ ಆಗಲಿ, ಮುಖ್ಯವಾಗಿ ಶನಿ ಕಾಟ ತಪ್ಪಲಿ ಅನ್ನೋ ಕಾರಣಕ್ಕೆ ಹಾಕ್ತಾರೆ ಸ್ನೇಹಿತರೆ. ತಿಳ್ಕೊಂಡ್ರಲ್ಲ ಎಳ್ಳು ಬತ್ತಿಯನ್ನು ಯಾವ ರೀತಿ ಮಾಡಬೇಕು, ಎಷ್ಟು ದಿನ ಹಚ್ಚಬೇಕಾದಾಗ ಮುಂಚೆ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ನಾವು ಎಳ್ಳು ಬತ್ತಿಯನ್ನು ಹಚ್ಚಬೇಕಾದಾಗ ಪ್ರತಿದಿನವೂ ಸಹ ತಲೆ ಸ್ನಾನವನ್ನು ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ವಿಷಯವನ್ನು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು ನಮಗೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಇದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ಅನ್ನೋರು ಒಂದೇ ಒಂದು ದಿವಸನಾದರೂ ಧನುರ್ಮಾಸದಲ್ಲಿ 9 ಎಳ್ಳು ಬತ್ತಿಗಳನ್ನು ಒಂದೇ ಒಂದು ದೊಡ್ಡ ಮಣ್ಣಿನ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ 9 ದೀಪಗಳನ್ನು ಒಂದೇ ದೀಪದಲ್ಲಿ ಹಾಕಿ, ಅಂದರೆ 9 ಎಳ್ಳು ಬತ್ತಿಗಳನ್ನು ಒಂದೇ ದೀಪದಲ್ಲಿ ಹಾಕಿ ಹಚ್ಚೋದ್ರಿಂದ ಎಷ್ಟೋ ಒಂದು ಶನಿಕಾಟ ಅನ್ನೋದು ಕಡಿಮೆ ಆಗುತ್ತೆ ಸ್ನೇಹಿತರೆ. ಈಗ ಎಷ್ಟೋ ಜನಕ್ಕೆ ನೋಡ್ಬೋದು 7.5 ವರ್ಷ ಇರುತ್ತೆ, ಅರ್ಧಾಷ್ಟಮ ಶನಿ, ಮಧ್ಯಮ ಶನಿ, ಜನ್ಮ ಶನಿ ಈ ರೀತಿ ಎಲ್ಲ ಹೇಳ್ತಿರ್ತಾರೆ ನಮಗೆ ಜ್ಯೋತಿಷ್ಯರು. ನಾವು ಈ ರೀತಿಯಾಗಿ ಸಣ್ಣ ಸಣ್ಣ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಅದರ ಒಂದು ಎಷ್ಟೋ ಪ್ರಭಾವ ನಮಗೆ ಕಡಿಮೆ ಆಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ. ಹಾಗಾಗಿ ಈ ಧನುರ್ಮಾಸದಲ್ಲಿ ಈ ಕೆಲಸವನ್ನು ಮಾಡೋದ್ರಿಂದ ಎಂಥದ್ದೇ ಒಂದು ದೋಷಗಳು, ಶನಿ ದೋಷಗಳಿದ್ರೂ ಕಡಿಮೆ ಆಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಸಹ ಈ ಒಂದು ಧನುರ್ಮಾಸದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚುವುದು ರೂಢಿಯಲ್ಲಿದೆ. ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.